ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ವಿಲ್ ಪವರ್ ಅಂದ್ರೆ ಇಚ್ಛಾಶಕ್ತಿ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ವಿಲ್ ಬಗ್ಗೆ ಮಾತಾಡ್ತೀವಿ. ಅದ್ಯಾವುದು ಅಂದ್ರೆ ಫ್ರೀ ವಿಲ್ ಅಂದ್ರೆ ನಮ್ಮ ಸ್ವೇಚ್ಛೆ. ಸಾಮಾನ್ಯವಾಗಿ ಈ ಪ್ರಶ್ನೆ ಇರುತ್ತೆ, ನಮ್ಮ ಹಣೆಯ ಬರಹದಲ್ಲಿ ಏನ್ ಬರ್ದಿರುತ್ತೆ ಅದು ಪೂರ್ವ ನಿರ್ಧಾರಿತ, ಅದನ್ನ ಬದಲಾಯಿಸಕ್ಕಾಗಲ್ಲ ಅಂತ. ಇದು ನಿಜನಾ, ಸತ್ಯನಾ, ಸುಳ್ಳ? ಇದಕ್ಕೆ ಉತ್ತರವನ್ನ ಈ ಸಂಚಿಕೆಯಲ್ಲಿ ಕಾಣೋಣ. ಫ್ರೀ ವಿಲ್ ಅಂದ್ರೆ ಸ್ವೇಚ್ಛೆ. ಇದು ಒಂದು ಆತ್ಮ ಕಾನ್ಸೆಪ್ಟ್ ಇಂದ ಬರ್ತಾ ಇದೆ. ಸೊ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತನಾಡಿದ್ವಿ, ಆತ್ಮ ಅಂದ್ರೆ ಏನು, ಜೀವಾತ್ಮ, ಅದರಲ್ಲಿ ಒಂದು ಚಾರ್ಜ್ ಕೊಹರೆನ್ಸ್ ಇರುತ್ತೆ ಅಂತ. ಸೊ ಫ್ರೀ ವಿಲ್ ಅಂದ್ರೆ ಈ ಆತ್ಮಕ್ಕೆ ಅದರ ಇಚ್ಛೆಯಂತೆ ಏನ್ ಮಾಡಬೇಕು ಅದನ್ನ ಮಾಡುವ ಒಂದು ಅದು ಸ್ವಾತಂತ್ರ್ಯ ಇದೆ. ಅದಕ್ಕೆ ಅದರ ಇಚ್ಛೆಯಂತೆ ಅದು ಆಕ್ಟ್ ಮಾಡೋದಕ್ಕೆ, ಕರ್ಮವನ್ನ ಮಾಡೋದಕ್ಕೆ ಅದಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಅದಕ್ಕೆ ಫ್ರೀ ವಿಲ್ ಅಂತಾರೆ. ಇಟ್ ಇಸ್ ಫ್ರೀ ಟು ಆಕ್ಟ್ ಆಸ್ ಪರ್ ಇಟ್ಸ್ ವಿಲ್. ಸೊ ಆ ಆತ್ಮದ ಇಚ್ಛೆಯಂತೆ ಅದಕ್ಕೆ ಏನ್ ಬೇಕೋ ಅದು ಮಾಡೋಕ್ಕೆ ಒಂದು ಸ್ವಾತಂತ್ರ್ಯ ಇದೆ. ಸೊ ಈ ಫ್ರೀ ವಿಲ್ ಪರಮಾತ್ಮ ಯಾವ ಜೀವಿಯಲ್ಲಿ ಇಂಡಿವಿಜುವಲ್ ಸ್ಪಿರಿಟ್ ಇರುತ್ತೋ, ಇದು ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ, ಯಾವ ಜೀವಿಯಲ್ಲಿ ಇಂಡಿವಿಜುವಲ್ ಸ್ಪಿರಿಟ್ ಇರುತ್ತೋ ಆ ಎಲ್ಲ ಜೀವಿಗಳಿಗೆ ಈ ಫ್ರೀ ವಿಲ್ ಅಂತ ಒಂದು ಇರುತ್ತೆ. ಸೊ ಇದು ಇಂಡಿವಿಜುವಲ್ ಸ್ಪಿರಿಟ್ ಅಂದ್ರೆ ಕೆಲವೊಂದು ಇಂಡಿವಿಜುವಲ್ ಸ್ಪಿರಿಟ್ ಇಲ್ದೇ ಇರೋ ಅಂತಹ ಜೀವಿಗಳು ಇರ್ತಾರೆ. ಸೊ ಅದನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅದೇನು ಅಂತ. ಸೊ ಆದರೆ ಯಾರಲ್ಲಿ ಒಂದು ದೇಹದಲ್ಲಿ ಒಂದೇ ಸ್ಪಿರಿಟ್ ಇರುತ್ತೋ, ಒಂದೇ ಜೀವಾತ್ಮ ಇರುತ್ತೋ ಅಂತಹ ಜೀವಿಗಳಲ್ಲಿ ಫ್ರೀ ವಿಲ್ ಅಂತ ಇರುತ್ತೆ, ಖಂಡಿತ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಆದರೆ ಇವಾಗ ನಮ್ಗನ್ಸುತ್ತೆ ಈ ಫ್ರೀ ವಿಲ್ ಅಂದ್ರೆ ನಮ್ಮ ಇಚ್ಛೆಯಂತೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಆದ್ರೆ ನಮಗೇನ್ ಅನ್ನಿಸ್ತಾ ಇರುತ್ತೆ, ನಮ್ಮ ಜೀವನದ ಪರಿಸ್ಥಿತಿಯಲ್ಲಿ ನನ್ನ ಇಚ್ಛೆಯಂತೆ ನಾನು ಏನ್ ಮಾಡೋಕ್ಕೋ ನಂಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇದೆಲ್ಲ ನನ್ನ ನನ್ನ ಕರ್ಮದ ಪ್ರಭಾವದಿಂದ, ಹಿಂದಿನ ಕರ್ಮದ ಪ್ರಭಾವದಿಂದ ನಾನು ನನ್ನ ಇಚ್ಛೆಯಂತೆ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಮಗನ್ನಿಸ್ತಾ ಇರುತ್ತೆ. ಇದು ಏನು ಅಂದ್ರೆ ನಮ್ಮ ಪೂರ್ವ ಕರ್ಮದಿಂದ ನಾವೇನ್ ಮಾಡಿರ್ತೀವಿ ಅದರಿಂದ ನಮಗೆ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಬರ್ತಾ ಇರುತ್ತೆ. ಈ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಪರಿಸ್ಥಿತಿ ಅಥವಾ ಸಂದರ್ಭ, ಸನ್ನಿವೇಶ. ಸೊ ಇದೆಲ್ಲ ನಮ್ಮ ಜೀವನದಲ್ಲಿ ನಾವೇನ್ ನೋಡ್ತಾ ಇರ್ತೀವಿ ಅದು ಯಾವ್ದ್ರಿಂದ ಬರ್ತಾ ಇದೆ ಅಂದ್ರೆ ನಾವು ಹೋದ ಜನ್ಮದಲ್ಲಿ ಏನ್ ಮಾಡಿರ್ತೀವಿ ಕರ್ಮ, ಅದ್ರದ್ದು ಎಫೆಕ್ಟ್ ಈ ಜನ್ಮದಲ್ಲಿ ಬರ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಂದು ಎಕ್ಸಾಮ್ಗೆ ಚೆನ್ನಾಗಿ ಓದಿ ಇದು ಮಾಡಿದ್ರು, ಆಮೇಲೆ ರಿಸಲ್ಟ್ ಬಂದಾಗ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂತು. ಸೊ ಅದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ದ ಪರಿಸ್ಥಿತಿ ಹೇಗೆ ಕ್ರಿಯೇಟ್ ಆಯ್ತು ಅಂದ್ರೆ ಅವ್ರು ಅದಕ್ಕೆ ಪೂರ್ವದಲ್ಲಿ ಒಂದು ಶ್ರಮವನ್ನ ಪಟ್ಟಿದ್ದಕ್ಕೆ. ಸೊ ಅದೇ ತರ ನಾವು ಹೋದ ಜನ್ಮದಲ್ಲಿ ಯಾವ ತರ ಕರ್ಮ ಮಾಡಿರ್ತೀವಿ ಅದಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಒಂದು ಸರ್ಕಮ್ಸ್ಟಾನ್ಸ್ ಕ್ರಿಯೇಟ್ ಆಗುತ್ತೆ. ನಾನಿದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಸರ್ಕಮ್ಸ್ಟಾನ್ಸ್ ಅಂದ್ರೆ ಒಂದು ಪರಿಸ್ಥಿತಿ, ಸನ್ನಿವೇಶ, ಸಂದರ್ಭ. ಸೊ ಅದು ಈ ಜನ್ಮದಲ್ಲಿ ಕ್ರಿಯೇಟ್ ಆಗತ್ತೆ. ಆದ್ರೆ ಪ್ರೆಸೆಂಟ್ ಅಲ್ಲಿ, ವರ್ತಮಾನದಲ್ಲಿ, ಈ ಜನ್ಮದಲ್ಲಿ ಅಥವಾ ಈ ಸಮಯದಲ್ಲಿ ನಮ್ಮ ಹತ್ರ ಈ ಫ್ರೀ ವಿಲ್ ಅಂತ ಇದೆ. ಈ ಫ್ರೀ ವಿಲ್ ಇನ್ನ ಇಟ್ಕೊಂಡು ನಾವು ನಮ್ಮ ಇಚ್ಛೆಯಂತೆ ನಾವು ಯಾವ ಕರ್ಮವನ್ನ ಬೇಕಾದ್ರೂ ಮಾಡಬಹುದು. ನಾವು ಆ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಕ್ ಆಗದೆ ಇದ್ರೂ ನಮ್ಮ ಫ್ಯೂಚರ್ಗೆ, ನಮ್ಮ ಭವಿಷ್ಯಕ್ಕೆ ನಾನು ಹೇಗೆ ಬೇಕೋ ಹಾಗೆ ನನ್ನ ಫ್ರೀ ವಿಲ್ನ ಉಪಯೋಗಿಸ್ಕೊಂಡು ನಾನು ಕರ್ಮವನ್ನ ಮಾಡಬಹುದು. ಅಂದ್ರೆ ನಾನು ಡಿಸೈಡ್ ಮಾಡ್ಬೋದು, ನಾನು ಹಿಂಗೆ ಹೋಗ್ತೀನಾ, ಹಂಗೆ ಹೋಗ್ತೀನಾ, ನಾನು ಇದು ಮಾಡ್ತೀನಾ, ಅದು ಮಾಡ್ತೀನಾ, ಅಥವಾ ನಾನು ಅಲ್ಲಿ ಹೋಗ್ತೀನಾ, ಹೋಗ್ಬಾರ್ದಾ. ಸೊ ಇದೆಲ್ಲ ಈ ಡಿಸಿಷನ್ಸ್ ನಾವೇನು ತಗೋತೀವಿ ಪ್ರತಿನಿತ್ಯದಲ್ಲಿ ಅದು ಫ್ರೀ ವಿಲ್ ಮೂಲಕನೇ ಬರ್ತಾ ಇದೆ. ಅದು ಎಲ್ಲಾ ಜೀವಿಗಳಲ್ಲೂ ಇರುತ್ತೆ. ಯಾತಕ್ಕೆ ನಾನು ಇಂಡಿವಿಜುವಲ್ ಸ್ಪಿರಿಟ್ ಮಾತ್ರ ಇದು ಕೊಡಲಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ಈ ಭೂಲೋಕದಲ್ಲಿ ಬೇರೆ ಬೇರೆ ತರ ಜೀವಿಗಳಿದ್ದಾರೆ. ಕೆಲವೊಂದು ಇದು ನಾವು ವೇದಿಕ ಕಥೆಗಳಲ್ಲೆಲ್ಲ ಕೇಳ್ತೀವಿ, ಒಂದು ದೇಹಕ್ಕೆ ಒಂದೇ ಸ್ಪಿರಿಟ್ ಇರೋದು, ಒಂದೇ ಆತ್ಮ ಇರೋದು, ಒಂದು ದೇಹದಲ್ಲಿ ಸುಮಾರು ಬೇರೆ ಸ್ಪಿರಿಟ್ಸ್ ಇರೋದು, ಕೆಲವೊಂದು ದೇಹದಲ್ಲಿ ಸ್ಪಿರಿಟೇ ಇಲ್ಲದೆ ಇರೋದು. ಸೊ ಈ ಥರದ್ದೆಲ್ಲ ಇದೆ ವೇದಿಕಲ್ಲಿ, ಕಥೆಗಳಲ್ಲಿ ನಾವು ಕೇಳಿರ್ತೀವಿ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ದೇಹದಲ್ಲಿ ಒಂದೇ ಆತ್ಮ ಇರೋ ಜೀವಿಗಳಿಗೆ ಈ ಫ್ರೀ ವಿಲ್ ಅನ್ನೋದು ಖಂಡಿತ ಇರುತ್ತೆ. ಸೊ ಇದು ಅದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಆದರೆ ಈ ಸಂಚಿಕೆಯಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಫ್ರೀ ವಿಲ್ ಅಂದರೆ ಏನು ಅಂದರೆ ನಮ್ಮ
ಹಣೆ ಬರಹ ಏನು ಜನರು ಸಾಮಾನ್ಯವಾಗಿ ಹೇಳ್ತಾರೆ, ಇದು ಪೂರ್ವ ನಿರ್ಧಾರಿತ, ಇದನ್ನ ನಾನು ಬದಲಾಯಿಸಕ್ಕಾಗದೇ ಇಲ್ಲ, ಇದನ್ನ ನಾನು ಅನುಭವಿಸ್ಲೇಬೇಕು ಅಂತ ಏನು ನಾವು ಅನ್ಕೋತೀವಿ, ಅದು ವೇದಿಕ್ ಪ್ರಕಾರ ತಪ್ಪು. ವೇದಿಕ್ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮಲ್ಲಿ ಫ್ರೀ ವಿಲ್ ಇದೆ. ಈ ಫ್ರೀ ವಿಲ್ ಇಟ್ಕೊಂಡು ನೀವು ಯಾವ ರೀತಿ ನಿಮ್ಮ ಕರ್ಮವನ್ನ ಮಾಡ್ತೀರೋ ಅದರಂತೆ ನಿಮ್ಮ ಫ್ಯೂಚರ್ ಬದಲಾಗತ್ತೆ. ಸೊ ಇದನ್ನ ನೀವು ಇಟರ್ನಲಿಟಿ ಏನಂದ್ರೆ, ನಾನು ಫುಲ್ ಶಾಶ್ವತವಾಗಿ ಹೀಗೆ ಇದನ್ನ ಅನುಭವಿಸ್ಕೊಂಡೇ ಇರಬೇಕು ಅಂತ ಏನು ನಮ್ಮಲ್ಲಿ ಮನಸ್ಥಿತಿ ಕುಗ್ಗಿ ಹೋಗುತ್ತೆ ಕೆಲವೊಂದ್ಸತಿ, ಆ ಥರ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಸರಿಯಾದ ಒಂದು ಕತೆ ಹೇಳಬೇಕು ಅಂದರೆ, ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಪಕ್ಷಿ ಇತ್ತು, ಒಂದು ಸಣ್ಣ ಪುಟ್ಟ ಪಕ್ಷಿ, ಗುಬ್ಬಚ್ಚಿ ಅನ್ಕೊಳ್ಳೋಣ. ಸೊ ಒಂದು ಗುಬ್ಬಚ್ಚಿ ಅದು ಹಾರ್ಕೊಂಡು ಹೋಗ್ತಾ ಇತ್ತು, ಹಾರ್ಕೊಂಡು ಎಲ್ಲೋ ಬೇರೆ ಕಡೆ ಹೋಗ್ತಾ ಇತ್ತು. ಹೋಗ್ಬೇಕಾದ್ರೆ ಒಂದು ಜೋರಾದ ಗಾಳಿ ಬಂತು. ಆ ಗಾಳಿ ಎಷ್ಟು ಜೋರಾಗಿತ್ತು ಅಂದ್ರೆ, ಅದರ ಪಾತ್ ಏನಿತ್ತು ಅದು ಹಿಂಗ್ ಹೋಗ್ತಾ ಇದ್ದ ದಿಕ್ಕನ್ನ ಅದನ್ನ ಈ ಕಡೆ ಬೇರೆ ಕಡೆ ಕರ್ಕೊಂಡು ಹೊಟ್ಟೋಯ್ತು ಆ ಗಾಳಿಯ ಪ್ರಭಾವಕ್ಕೆ. ಸೊ ಅದು ಹೋಗಿ ಬೇರೆ ಕಡೆ ಯಾವುದೋ ಕಾಡಿಗೆ ಹೋಗಿ ತಲುಪಿಬಿಡ್ತು. ಸೊ ಅಲ್ಲಿ ಅದಕ್ಕೆ ಹೋಗಿ ಅನ್ನಿಸ್ತು, ಓಕೆ ಇದು ನಾನು ಹೋಗ್ಬೇಕಾದ ಡೆಸ್ಟಿನೇಷನ್ ಅಲ್ಲ, ಇದು ನಾನು ಹೋಗ್ಬೇಕಾಗಿದ್ದ ಜಾಗ ಅಲ್ಲ, ಇದು ಬೇರೆ ಯಾವುದೋ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು, ಇದು ಏನೋ ಡೆಸ್ಟಿನಿ, ಯಾವುದೋ ವಿಧಿ ವಶಾತ್ ನಾನು ಈ ಕಡೆ ಈ ಕಾಡಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಅದು ಯೋಚನೆ ಮಾಡ್ತು. ಆದ್ರೆ ಅದು ಎಲ್ಲ ಕಡೆ ನೋಡಿದಾಗ ಆ ಗಾಳಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಗಮನಿಸ್ತು. ಆವಾಗ ಅದು ಅನ್ಕೊಳ್ತು, ಈ ಗಾಳಿ ನನ್ನನ್ನ ಎಲ್ಲಿ ಕರ್ಕೊಂಡು ಬರ್ಬೇಕು ಅಂತ ನಿರ್ಧಾರ ಮಾಡಿದೆ, ಆದ್ರೆ ನಾನು ಹೇಗೆ ಹಾರಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾನು ನನ್ನ ಗುರಿಯನ್ನ ತಲುಪಬಹುದು ಅಂತ ಆ ಪಕ್ಷಿ ಅರ್ಥ ಮಾಡ್ಕೊಳ್ತು. ಸೊ ಅದೇನ್ ಮಾಡ್ತು, ಅದರ ರೆಕ್ಕೆನ ಸ್ಪ್ರೆಡ್ ಮಾಡಿ ಅದರ ಆಂಗಲ್, ಯಾವ ಆಂಗಲ್ ಆ ಗಾಳಿಯ ಡೈರೆಕ್ಷನ್ ಹೆಂಗಿತ್ತು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅದು ಅದ್ರ ಮೇಲೆ ಸರ್ಫ್ ಮಾಡ್ಕೊಂಡು ಹೋಯ್ತು. ಸೊ ಅದು ಸಾಯಂಕಾಲದಷ್ಟೊತ್ತಿಗೆ ಅದಕ್ಕೆ ಯಾವುದೋ ಒಂದು ಒಳ್ಳೆ ಜಾಗ, ಎಲ್ಲ ಹಣ್ಣಿನ ಮರ ಇರೋ ಜಾಗಕ್ಕೆ ಹೋಯ್ತು. ಅಂದ್ರೆ ಅದ್ ಏನ್ ಅರ್ಥ ಆಯ್ತು, ಇದ್ರ ಮಾರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ, ನಮ್ಗೆ ಪರಿಸ್ಥಿತಿ ಬರುತ್ತೆ. ಪರಿಸ್ಥಿತಿ ಅಂದ್ರೆ ಆ ಗಾಳಿ ಪರಿಸ್ಥಿತಿ ಅಂತ ನಾವ್ ಅನ್ಕೊಳ್ಳೋಣ. ಗಾಳಿ ಅದನ್ನ ನಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೊಟ್ಟೋಯ್ತು. ಆದ್ರೆ ಫ್ರೀ ವಿಲ್ ಅಂದ್ರೆ ಏನು ಅಂದ್ರೆ, ಅದರ ಕೈಯಲ್ಲಿ ಏನಿತ್ತು ಅಂದ್ರೆ, ತನ್ನ ಆಕ್ಷನ್ಸ್, ತನ್ನ ಕರ್ಮವನ್ನ ಮಾಡೋದಕ್ಕೆ ಏನು ಆಕ್ಷನ್ಸ್ ಇತ್ತು, ಆ ಫ್ರೀ ವಿಲ್ ನ ಉಪಯೋಗಿಸ್ಕೊಂಡು ಅದರ ಗುರಿಯನ್ನ ತಲುಪಕ್ಕೆ ಸಾಧ್ಯ ಆಯ್ತು. ಸೊ ಹೀಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಆ ಫ್ರೀ ವಿಲ್ ನ ಉಪಯೋಗಿಸ್ಕೊಂಡು ನಾವು ಯಾವುದೇ ಕಷ್ಟದ ಪರಿಸ್ಥಿತಿಯೂ ಕೂಡ ನಮ್ಮ ಹಣೆಬರನ್ನ ಕೂಡ ನಾವು ಬದಲಾಯಿಸಬಹುದು ಅಂತಾನೆ ವೇದಿಕ್ ಜ್ಞಾನ ನಮ್ಗೆ ತಿಳಿಸ್ತಾ ಇದೆ. ಹಾಗಾದ್ರೆ ಇನ್ನೂ ಇದ್ರ ಬಗ್ಗೆ ಹೆಚ್ಚು ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ. ಕರ್ಮ ಅಂದ್ರೆ ಏನು, ಫ್ರೀ ವಿಲ್ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.